ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್, ಹುಬ್ಳಿಲಿದ್ದೀರಾ? ಹುಬ್ಳಿ ಅಕ್ಕಪಕ್ಕ ಸಿಟಿಗಳಲ್ಲಿದ್ದೀರಾ ಅಥವಾ ಹಳ್ಳಿಗಳಲ್ಲಿದ್ದೀರಾ? ಏನೋ ಬೇಜಾರಾಯ್ತು, ಯಾವ್ದಾದ್ರು ಒಂದು ಪ್ಲೇಸಿಗೆ ಹೋಗ್ಬೇಕು ಅನ್ಕೋತಾ ಇದ್ದೀರಾ? ಹಾಗಾದ್ರೆ ನೀವೇನಾದ್ರು ಜೋಗ್ ಫಾಲ್ಸ್ ಹೋಗ್ಬೇಕಂದ್ರೆ 160 ಕಿಲೋಮೀಟರ್ ಹೋಗ್ಬೇಕು. ಈ ಕಡೆ ಕೊಡಗು ಅಂದ್ರೆ ಬಹಳ ದೂರ ಆಗತ್ತೆ, ಚಿಕ್ಕಮಗಳೂರು ಅಂತೂ ಇನ್ನೂ ದೂರ ಆಗತ್ತೆ. ಹುಬ್ಳಿ ಸರೌಂಡಿಂಗ್ ಅಲ್ಲೇ ಒಂದು ಪ್ಲೇಸ್ ಇದೆ, ಜಾಸ್ತಿ ಕಿಲೋಮೀಟರ್ ಅಲ್ಲ, ಅಪ್ರಾಕ್ಸಿಮೇಟ್ಲಿ 15 to 20 ಕಿಲೋಮೀಟರ್ಸ್ ಅಷ್ಟೇ. ಆ ಪ್ಲೇಸಿಗೆ ನಾನು ಇವತ್ತು ಕರ್ಕೊಂಡು ಹೋಗ್ತೀನಿ. ಕೆಲವೊಂದು ವಿಸ್ಮಯಕಾರಿ ಘಟನೆಗಳು ಅಲ್ಲಿದಾವೆ, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಹುಬ್ಳಿಯ ಏರ್ಪೋರ್ಟ್ ರೋಡ್ ಏನಿದೆ ಅಂದ್ರೆ ಗೋಕುಲ್ ರೋಡ್, ಆ ಗೋಕುಲ್ ರೋಡ್ ಅಲ್ಲಿ ಸ್ಟ್ರೈಟ್ ಹೋದ್ರೆ ಮುಂದೆ ಹೋದ್ರೆ ಒಂದು ನಿಮಗೆ ಟೋಲ್ ಸಿಗತ್ತೆ. ಆ ಟೋಲ್ ಲೆಫ್ಟಿಗೆ ತೆಗೆದುಕೊಳ್ಳಿಲ್ಲಂಗೆ ನೇರವಾಗಿ ಹೋದ್ರೆ ತಾರಿಹಾಳ್ ರೋಡ್ ಬರುತ್ತೆ. ತಾರಿಹಾಳಿಂದ ಸ್ವಲ್ಪ ಮುಂದೋಗಿ ಆ ತಾರಿಹಾಳಿಂದ ಲೆಫ್ಟ್ ರೋಡಿಗೆ ಹೋದ್ರೆ ಅಲ್ಲಿ ನಿಮಗೆ ಒಂದು ಜೋಡಳ್ಳಿ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಜೋಡಳ್ಳಿಯಿಂದ ದುಮ್ಮವಾಡ ಸಿಗುತ್ತೆ. ದುಮ್ಮವಾಡ ನಂತರ ಬರೋದೇ ಕುರುವಿನ ಕೊಪ್ಪ. ಕುರುವಿನ ಕೊಪ್ಪದಲ್ಲಿ ಹುಡುಗರ ಸಂತೆ. ಕುರುವಿನ ಕೊಪ್ಪದಿಂದ ಸ್ವಲ್ಪ ದೂರ ಬಂದ್ರೆ ಆ ರೂಟು ಏನಿದೆಯಲ್ಲ ಟೋಟಲಿ ಎರಡಿದೆ. ಒಂದು ಈ ಸೈಡ್ ಇಂದ ಹೋದ್ರೂ ನಿಮಗೆ ಬರುತ್ತೆ, ಮತ್ತೆ ಈ ಸೈಡ್ ಇಂದ ಹೋದ್ರೂ ಬರುತ್ತೆ. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ತನಕ ಆಗತ್ತೆ. ಆ ಪ್ಲೇಸ್ಗೆ ಹೋಗೋಣ, ಹೇಗಿದೆ ನೋಡೋಣ ಬನ್ನಿ. ಹೀಗೆ ಕಾಲ್ದಾರಿಯಲ್ಲಿ ಸ್ವಲ್ಪ ನಡ್ಕೊಂತ ಹೋಗ್ಬೇಕು, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಮಳೆಗಾಲದಲ್ಲಿ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ, ಕಲ್ಲುಗಳು ಸಾಕಷ್ಟಿದಾವೆ. ಆದ್ರಿಂದ ಸ್ವಲ್ಪ ಕೂಲ್ ಆಗಿ ಹೋಗ್ಬೇಕು. ಮುಂದೆ ಆ ಪ್ಲೇಸ್ ಸಿಗತ್ತೆ. ಬೂದನ ಗುಡ್ಡದಲ್ಲಿರುವಂತಹ ಭೈರಪ್ಪನ ಕೊಳ್ಳ ಇದು ಏನಿದೆ, ಇಲ್ಲಿ ನೀರ್ ಬೀಳತ್ತೆ. ಅದು ಎಲ್ಲಿ ಹಿಂಗ್ ಹೋಗುತ್ತೆ ಅನ್ನೋದೇ ಒಂದು ವಿಸ್ಮಯ. ಮುಂದೆ ನೋಡ್ತಾ ಹೋದ್ರೆ ಅಲ್ಲಿ ನೀರ್ ಕಾಣೋದಿಲ್ಲ, ಬಟ್ ಅದು ಅಲ್ಲೇ ಹಿಂಗ್ ಹೋಗುತ್ತೆ. ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ, ಹುಬ್ಳಿಯಿಂದ ಬಂದಿದ್ದಾರೆ ಹಾಗೂ ಸುತ್ತಮುತ್ತಲಿನ ಪ್ಲೇಸ್ ಇಂದ ಬಂದಿದ್ದಾರೆ. ಏನ್ ಜಾಸ್ತಿ ಕಿಲೋಮೀಟರ್ ಇಲ್ಲ, ಅಪ್ರಾಕ್ಸಿಮೇಟ್ ಹುಬ್ಳಿಯಿಂದ 20 to 25 ಅಂತಾನೆ ಹೇಳ್ಬೋದು. ಆದ್ರೆ ನಡೆಯೋಕೆ ಶಕ್ತಿ ಇರಬೇಕು. ಏನಂದ್ರೆ ಫಿಸಿಕಲ್ ಫಿಟ್ನೆಸ್ ಇದ್ರೆ ಮಾತ್ರ ಬರಬಹುದು. ಬಹಳ ವೀಕ್ ಇದ್ರು ಅಂದ್ರೆ ಅಷ್ಟು ದೂರ ನಡೆಯೋದು ತುಂಬಾ ಕಷ್ಟ ಆಗ್ತದೆ. ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ರಿಯಲಿ. ಈ ಬೂದನ್ ಗುಡ್ಡದಲ್ಲಿ ಇಲ್ಲೇನಿದೆ ಭೈರಪ್ಪನ ಕೊಳ್ಳ, ಇಲ್ಲಿ ಸಾಕಷ್ಟು ಜನ ವಿಸಿಟರ್ಸ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಎಸ್ಪೆಷಲಿ ಡ್ಯೂರಿಂಗ್ ರೈನಿ ಸೀಸನ್ ಅಲ್ಲಿ ಬರ್ತಾ ಇರ್ತಾರೆ. ಸೊ ಹಾಗೆ ನಮ್ ಜೊತೆಲಿ ಇದಾರೆ ಹುಬ್ಳಿಯಿಂದ ಬಂದಂತವ್ರು, ಮಾತಾಡ್ತಾರೆ, ಅವರ ಅನುಭವವನ್ನ ಹಂಚ್ಕೊಳ್ತಾರೆ. ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ. ಹಾಯ್ ಹಾಯ್ ಸರ್. ಇಲ್ಲಿ ಯಾವಾಗ ಬಂದ್ರಿ ನೀವು? ನಾವ್ ಇದು ಸೆಕೆಂಡ್ ಟೈಮ್ ಸರ್ ಬಂದಿದ್ದ. ಫಸ್ಟ್ ಟೈಮ್ ಅಂದಾಗ ಯಾರು ಇದ್ದಿದ್ದಿಲ್ರಿ ಇಲ್ಲಿ. ನಾವೊಂದ್ 6 ಮಂದಿ ಅಷ್ಟ ಬಂದಿದ್ದೀರಿ. ಈಗೆಲ್ಲಾ ಫುಲ್ ಪಬ್ಲಿಕ್ ಆಗೈತ್ರಿ ಇದು, ಎಲ್ಲಾರ್ಗು ಗೊತ್ತಾಗೈತಿ. ಈಗ ಮಳಿ ಒಂದೈತಲ್ಲ, ಹೋದ್ ಸಲ ಬಂದಾಗ ಇಷ್ಟು ಇದ್ದಿದ್ದಿಲ್ರಿ ನೀರು, ಕಡಿಮೆ ಇತ್ತು. ಈಗೆಲ್ಲ ಇನ್ನೂ ಚಲೋ ಆಗೈತಿ, ಮಜಾ ಬರ್ತೈತಿ ಸರ್ ನೋಡಕ್ಕೆ. ಒಟ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ನೀವು? ಬೆಸ್ಟ್ ಐತ್ರಿ. ನಾವು ಸರ್ ಈಗ ಸೆಕೆಂಡ್ ಸಲ ಬಂದಿವಿ ಸರ್. ಆದ್ರೆ ನೈಸ್ ಪ್ಲೇಸ್ ಇದೆ ಸರ್. ಕಪಲ್ಸ್ ಇರ್ಲಿ, ಫ್ರೆಂಡ್ಸ್ ಇರ್ಲಿ, ಆಜು ಬಾಜು ನಮ್ಮ ಹಳ್ಳಿ ಜನ, ಸಿಟಿ ಜನ, ಬಟ್ ಟೈಮ್ ಕಟ್ ಮಾಡಿ ಇಲ್ಲಿ ಬಂದ್ರೆ ಫುಲ್ ಖುಷಿ ಆಗ್ತಾರೆ, ಫುಲ್ ಹ್ಯಾಪಿ ಆಗ್ತಾರೆ. ನೀವು ಹುಬ್ಳಿಯಿಂದ ಬಂದಿರೋದಾ? ಹುಬ್ಳಿಯಿಂದ. ನೇಚರ್ ಅಂದ್ರೆ ಯಾರಿಗಿಷ್ಟ ಇಲ್ಲ, ಅದರಲ್ಲೂ ಎಕ್ಸ್ಪೆಷಲಿ ರೈನಿ ಸೀಸನ್ ಅಲ್ಲಿ ಎಲ್ಲಿ ನೋಡಿದ್ರು ಗ್ರೀನರಿನೇ. ಹಂಗೆ ಈ ಬೂದನ್ ಗುಡ್ಡದಲ್ಲಿರುವಂತಹ ಭೈರಪ್ಪನ ಕೊಳ್ಳ ಏನಿದೆ, ಇಲ್ಲಿ ಅಕ್ಕಪಕ್ಕ ನೋಡ್ಬಿಟ್ರೆ ಫುಲ್ ಗ್ರೀನರಿನೇ ಇದೆ. ಅದ್ರ ಜೊತೆಗೆ ಫಾಲ್ಸ್ ಇದೆ. ಆ ಫಾಲ್ಸ್ ಅಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಇಲ್ಲೊಂದು ವಿಸ್ಮಯಕಾರಿ ಒಂದು ಘಟನೆ ಇದೆ. ಏನಂದ್ರೆ ಆ ವಿಸ್ಮಯ ಅಂದ್ರೆ, ಇಲ್ಲಿ ಭೈರಪ್ಪನ ಕೊಳ್ಳದ ಪಕ್ಕದಲ್ಲೇ ಭೈರವ ದೇವರು ಇಲ್ಲಿ ನೆಲೆಸ್ತಿದ್ರು ಅನ್ನೋ ಒಂದು ಪ್ರತೀತಿ ಇದೆ. ಭೈರವ ದೇವಸ್ಥಾನ ತರನೇ ಇಲ್ಲಿ ಒಂದು ಪಕ್ಕದಲ್ಲೇ ದೇವಸ್ಥಾನ ಇದೆ. ಆ ದೇವಸ್ಥಾನ ಏನಿದೆ ಅಲ್ಲಿಂದ ಸ್ವಲ್ಪ ನೀವು ಮುಂದೆ ಹೋದ್ರೆ, ಅಂದ್ರೆ ನೀರು ಏನಿದೆ, ಈ ನೀರು ಸ್ವಲ್ಪ ಮುಂದೆ ಹೋಗಿ, ಈ ಫಾಲ್ಸ್ ನ ನೀರು ಸ್ವಲ್ಪ ಮುಂದೆ ಹೋಗಿ ಇಂಗಿ ಹೋಗುತ್ತೆ. ಅದು ಎಲ್ಲಿ ಹೋಗುತ್ತೆ ಅನ್ನೋದು ಏನಿದೆ ಅದು ಅಷ್ಟು ಗೊತ್ತಾಗೋದಿಲ್ಲ. ಸ್ವಲ್ಪ ದೂರ ಹೋಗಿ ನೋಡಿದ್ರೆ ಅಲ್ಲಿ ಬರುತ್ತೆ ಅಂತ ಹೇಳಲಾಗತ್ತೆ. ಅಲ್ಲಿ ಒಂದೇನಂದ್ರೆ ಅಲ್ಲಿ ಮುಂದೆ ನೀರು ಕಾಣೋದಿಲ್ಲ. ಸೊ ಈ ತರ ಒಂದು ಪ್ಲೇಸ್ ಇದೆ. ಡೆಫಿನೆಟ್ ಆಗಿ ಒಂದು ಕೂಲ್ ಪ್ಲೇಸ್. ನಿಮ್ಗೇನಾದ್ರೂ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಈ ಒಂದು ಪ್ಲೇಸ್ ನಿಜವಾಗ್ಲೂ ಅದ್ಭುತ, ವಿಸ್ಮಯಕಾರಿ ಹಾಗೂ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕಂತೂ ತುಂಬಾ ಸೂಪರ್ ಆಗಿದೆ. ಫ್ಯಾಂಟಾಬುಲಸ್ ಅಂತಾನೆ ಹೇಳ್ಬೋದು. ಹಾಯ್ ಸರ್.
ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಸೂಪರ್ ಆಗಿದೆ ಸರ್. ಹೌದಾ? ನಡ್ಕೊಂಡ್ ಬರ್ಬೇಕಾದ್ರೆ ಹೆಂಗ ಅನ್ನಿಸ್ತಾ ಇಲ್ಲಿ? ಸರ್ ನಾವ್ ಅಲ್ಲಿಂದ ಗಾಡಿನ ತಗೊಂಡ್ಬಂದ್ಬಿಟ್ಟಿದೀವಿ ಇಲ್ಲಿ ಮಠ. ಹೌದಾ? ಆಫ್ ರೋಡಿಂಗ್ ಬೇರೆ ತಗೊಂಡ್ ಬಂದ. ಓಕೆ, ಫುಲ್ ರೇಸರ್ ಅಂತ ನೀವು ಆಯ್ತು ಹಂಗಾದ್ರೆ ಗಾಡಿ. ಓಕೆ, ರೇಸರ್, ನಾವ್ ಆಫ್ ರೋಡರ್, ನಾ ಡ್ರೈವರ್. ಓಕೆ, ಹೇಗೆ ಅನ್ನಿಸ್ತಾ ಇದೆ? ಸೂಪರ್ ಆಗಿದೆ ಸರ್. ಪ್ಲೇಸ್ ಇಷ್ಟ ಚೆನ್ನಾಗಿದೆ ಅಂತ ಗೊತ್ತಿರ್ಲಿಲ್ಲ ಇಲ್ಲಿ ಇಷ್ಟ ಹತ್ರ ಪ್ಲೇಸ್ ಅಲ್ಲಿ. ಹಾ. ಜಸ್ಟ್ ನಮ್ಮ ಮನೆಯಿಂದ ಒಂದು ಕರೆಕ್ಟ್ ಆಗಿ 13 ಕಿಲೋಮೀಟರ್ಸ್ ಆಗುತ್ತೆ. ಗೋಕುಲ್ ರೋಡ್ ಇಂದ 13 ಕಿಲೋಮೀಟರ್ಸ್. ಸೂಪರ್ ಹಂಗಾದ್ರೆ ಒಟ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ಸೂಪರ್ ಆಗಿದೆ ಸರ್. ಬಟ್ ವೀಕೆಂಡ್ಸ್ ಅಲ್ಲಿ ಬರ್ಬೇಡಿ, ವೀಕ್ ಡೇಸ್ ಅಲ್ಲಿ ಬರ್ರಿ, ಚೆನ್ನಾಗಿರುತ್ತೆ. ಹೌದಾ? ಹಾ, ಓಕೆ. ಮತ್ತೆ ಇವ್ರು ಕೇಳಿ, ರಾಹುಲ್ ಅಂತ ಹೇಳಿ, ರಾಹುಲ್ ಬಿಡ್ರ ಅಂತ ಹೇಳಿ. ಓಕೆ, ರಾಹುಲ್ ಅವರೇ ಹೇಳಿ. ಚೆನ್ನಾಗಿದೆ ಸರ್ ಪ್ಲೇಸ್ ಎಲ್ಲ. ಓಕೆ, ನಿಯರೆಸ್ಟ್ ಪ್ಲೇಸ್ ಇನ್ ಹುಬ್ಳಿ ಅಂತಂದ್ರೆ ಇದೇ ಚೆನ್ನಾಗಿರೋದು. ವಾಟರ್ ಫಾಲ್ಸ್ ಅಂದ್ರೆ ಒಂದ್ ಪ್ಲಾನ್ ಹೇಳ್ತೀನಿ. ಇಲ್ಲಿಂದ ಬೆಳಿಗ್ಗೆ ಫಸ್ಟ್ ಬುದುಂಗುಡ ಬರ್ರಿ, ಬುದುಂಗುಡದಿಂದ ಈ ಫಾಲ್ಸ್ ಬರ್ರಿ, ಇಲ್ಲಿಂದ ಮತ್ತೆ ನೆಕ್ಸ್ಟ್ ಡುಮಾಡ್ಕೇರಿ ಹೋಗ್ರಿ. ಅಲ್ಲೊಂದು ಚೆನ್ನಾಗಿರೋದು ಒಂದು ರಿವರ್ ಐತಿ. ಇದು ಒನ್ ಡೇ ಟ್ರಿಪ್ ಚೆನ್ನಾಗಿ ಆಗ್ತೈತಿ ಇಲ್ಲಿ. ಅಷ್ಟೇ, ಸೂಪರ್ ಆಗಿದೆ ಪ್ಲೇಸ್. ರೋಹನ್ಸ್ ಟಿವಿ ಅಂತ ಹೇಳಿ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.